ಎಲ್ರಿಗೂ ನಮಸ್ಕಾರ. ನಮಗೆಲ್ಲ ತಿಳಿದಿರೋ ಹಾಗೆ ನಾಳೆ ಕನ್ನಡ ಕಡ್ಡಾಯ ಎಕ್ಸಾಮ್ ಇದೆ. ಯಾವುದಂದರೆ ಗ್ರಾಮ ಲೆಕ್ಕಾಧಿಕಾರಿ ಪರೀಕ್ಷೆಯದ್ದು. ನಾವು ಎಕ್ಸಾಮ್ ಸೆಂಟರ್ ತಲುಪೋದಕ್ಕಿಂತ ಮುಂಚೆ ಏನೇನು ನಿಯಮಗಳನ್ನು ಪಾಲಿಸ್ಬೇಕನ್ನೋದು ಸ್ವಲ್ಪ ಐಡಿಯಾ ಹೇಳ್ತೀನಿ ನಿಮ್ಗೆ. ಮೊದಲನೇದಾಗಿ ಪುರುಷ ಅಭ್ಯರ್ಥಿಗಳೇ ಆಗಲಿ ಮಹಿಳಾ ಅಭ್ಯರ್ಥಿಗಳೇ ಆಗಲಿ ತುಂಬ ತೋಳಿನ ಶರ್ಟ್ ಆಗಲಿ ಯಾವುದೇ ರೀತಿಯ ಟಾಪ್ ಆಗಲಿ ಡ್ರೆಸ್ ಆಗಲಿ ಹಾಕ್ಕೋಬಾರ್ದು. ಎಸ್ಪೆಷಲಿ ಹುಡುಗರು ಅರ್ಧ ತೋಳಿನ ಶರ್ಟು, ಕಡಿಮೆ ಬಟನ್ಗಳು ಇರೋದು ಹಾಕ್ಕೋಬೇಕು. ಹಾಗೆ ಕಾಲರ್ ರಹಿತ ಶರ್ಟ್ ಅಂದರೆ ಕಾಲರ್ ಇರಲಾರ್ದು ಹಾಕ್ಕೊಂಡ್ರೆ ಇನ್ನೂ ಉತ್ತಮ. ಹಾಗೆ ಪ್ಯಾಂಟ್ನಲ್ಲಿ ಭಾಳ ಜೇಬ್ ಇರಬಾರ್ದು, ಜೀನ್ಸ್ ಪ್ಯಾಂಟ್ ಇರಬಾರ್ದು, ಕಮ್ಮಿ ಜೇಬ್ಗಳಿರೋ ಪ್ಯಾಂಟ್ ಅಂತ ಧರಿಸ್ಬೇಕು. ಹಾಗೆ ಬಟ್ಟೆ ಹಗುರವಾಗಿರಬೇಕು, ದೊಡ್ಡ ದೊಡ್ಡ ಬಟನ್ ಇರಬಾರ್ದು, ಅದ್ರ ಮೇಲೆ ಡಿಸೈನ್ಗಳು ಇರಬಾರ್ದು ಕಸೂತಿ ಮಾಡಿರೋದು. ಹಾಗೆ ಯಾವುದೇ ರೀತಿ ಶೂಸನ್ನು ಹಾಕ್ಕೊಳಂಗಿಲ್ಲ ಮೇಲ್ ಕ್ಯಾಂಡಿಡೇಟ್ಸ್. ಸ್ಮೂತ್ ಸ್ಲಿಪ್ಪರ್ಸ್ ಹಾಕ್ಕೋಬೋದು, ಇಲ್ಲ ಸ್ಯಾಂಡಲ್ಸ್ ಹಾಕ್ಕೋಬೋದು. ಹಾಗೆ ಯಾವುದೇ ರೀತಿಯಾಗಿ ಕಿವಿ ಓಲೆ, ಉಂಗುರ ಮತ್ತು ಕಡಗಗಳನ್ನು ಹಾಕ್ಕೋಬಾರ್ದು, ಅದು ನಿಷೇಧಿಸಿದ್ದಾರೆ. ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ವಸ್ತ್ರ ಸಂಹಿತೆ ಏನಿದೆ ಅಂದರೆ ಯಾವುದೇ ಆಗಲಿ ಹೂಗಳಾಗಲಿ, ಬ್ರೋಚರು, ಬಟನ್ನು, ಕಸೂತಿ ಇರೋದು ಹಾಕ್ಕೋಬಾರ್ದು ಡ್ರೆಸ್ಸು. ಹಾಗೆ ತುಂಬ ತೋಳಿನ ಹಾಕ್ಕೋಬಾರ್ದು, ಜೀನ್ಸ್ ಪ್ಯಾಂಟು ಧರಿಸ್ಬಾರ್ದು. ಅದ್ರ ಬದಲಾಗಿ ಅರ್ಧ ತೋಳಿಂದು ನಿಮಗೆ ಯಾವ್ದು ಕಂಫರ್ಟ್ ಇರುತ್ತೋ ಅದನ್ನು ಹಾಕ್ಕೋಬೋದು. ಹಾಗೆ ಹೀಲ್ಸ್ ಹಾಕ್ಕೊಳಂಗಿಲ್ಲ, ಮತ್ತು ದಪ್ಪ ಇರೋ ಸ್ಲಿಪ್ಪರ್ಸ್ಗಳು ಹಾಕ್ಕೊಳಂಗಿಲ್ಲ, ನಾರ್ಮಲ್ ಸ್ಲಿಪ್ಪರ್ಸ್ ಹಾಕ್ಕೊಂಡು ಬರ್ಬೋದು. ಅದೇ ರೀತಿ ಯಾವುದೇ ರೀತಿ ಆಭರಣ ಹಾಕ್ಕೊಳ್ಳೋಗಿಲ್ಲ. ಆದರೆ ಮಂಗಳಸೂತ್ರ ಮತ್ತು ಕಾಲುಂಗುರ ಹಾಕ್ಕೋಬೋದು. ಅದನ್ನು ಬಿಟ್ಟು ಬೇರೆ ಯಾವುದಾಗಲಿ ಕಿವಿ ಓಲೆ ಆಗಲಿ, ಮೂಗುತಿ ಆಗಲಿ ಯಾವುದು ಹಾಕ್ಕೊಳಕ್ಕೆ ಅಲೋ ಇಲ್ಲ. ಬಳೆ ಯಾವುದು ಹಾಕ್ಕೊಂಡು ಬರೋಕ್ಕೆ ಹೋಗ್ಬೇಡ್ರಿ. ಈ ನಿಯಮಗಳನ್ನ ಪಾಲಿಸಿದ್ರೆ ಮಾತ್ರ ಅವ್ರು ನಿಮ್ಮನ್ನ ಪರೀಕ್ಷಾ ಕೊಠಡಿ ಒಳಗಡೆ ಬಿಟ್ಕೊತಾರೆ, ಇಲ್ಲಾಂದರೆ ಬಿಟ್ಟುಕೊಳ್ಳೋದಿಲ್ಲ. ಅದಕ್ಕಾಗಿ ಇದನ್ನೆಲ್ಲ ಪಾಲಿಸ್ರಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು.